ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ವಿಡಿಯೋದಲ್ಲಿ 2-3 ದಿವಸದ್ದು ವ್ಲಾಗ್ ಸೇರಿ ಎಲ್ಲ ಒಟ್ಟಿಗೆ ಸೇರಿ ಒಂದು ವ್ಲಾಗ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಪಾಪು ಇವತ್ತು ತವಿಯೋಕ್ಕೆ ಶುರು ಮಾಡಿದ್ದಾನೆ. ನಮಗೆ ರೇಗಿಸ್ತಾ ಇದ್ವಿ, ಇದೇನಪ್ಪ ನೀನು ನಡೆಯೋ ಟೈಮಲ್ಲಿ ತವಿದ ಕೂತಿದ್ಯಲ್ಲ ಇನ್ನೂ ಅಂತ ಅಂದ್ಕೊಂಡು ನಗ್ತಿದ್ವಿ ಎಲ್ಲರೂ ನೋಡ್ಬಿಟ್ಟು ಅವನ್ನ. ಆರಾಮಾಗಿ ನಡೀತಾನೆ. ಅದೇನೋ ಇವತ್ತೊಂದು ಸ್ವಲ್ಪ ಹೊತ್ತು ಸುಮ್ಮನೆ ಆಡ್ತಿದ್ದ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಯಾಕೆ ಮತ್ತೆ ನಡೀತಾ ಈಗ ಮತ್ತೆ ತವಿಯೋ ಹಂಗೆ ಆಗ್ಬಿಟ್ಟಿದೆಯಲ್ಲ ನೀನು ಅಂತ ಅಂದ್ಕೊಂಡು ಸುಸು ಮಾಡ್ಬಿಟ್ಟಿದ್ದ. ಅದನ್ನು ನಿಕ್ಕರೆಲ್ಲ ಅಲ್ಲೇ ಇಟ್ಟಿದ್ವಿ, ಅದನ್ನು ಎತ್ಕೊಂಡು ತಾನು ಒರೆಸ್ಬೇಕು ಅಂತ ತೊಗೊಂಡು ಒರೆಸ್ತಾ ಇದ್ದಾನೆ. ಎಷ್ಟು ಬೇಗ ನಾವು ಮಾಡಿದ್ದನ್ನು ಸಡನ್ನಾಗಿ ಕ್ಯಾಚ್ ಮಾಡ್ಕೊತಾನೆ ಗೊತ್ತಾ. ಅವ್ನು ನೋಡ್ತಾನೆ ಇರ್ತಾನಲ್ವ, ಅವನು ನಿಕ್ಕರ್ ತೆಗೆದ್ಬಿಟ್ಟು ಅದು ಒರೆಸ್ಬಿಟ್ಟು ಬಿಸಾಕೋದು ಅದೆಲ್ಲ ನೋಡ್ತಿರ್ತಾನೆ. ನೋಡ್ಬಿಟ್ಟು ಅವನು ಅದನ್ನೇ ಮಾಡ್ಬೇಕಂತಾನೆ. ಅವ್ನು ಪಾಟಿ ಮಾಡಿದಾಗ ನಾನು ತೆಗ್ದಾಕ್ತಿದ್ರೆ ಅವನು ತೆಗಿಯೋಕ್ಕೆ ಬರ್ತಾನೆ. ಅಯ್ಯಪ್ಪ, ಮಕ್ಕಳು ನಿಜ ನಾವು ಮಾಡೋದನ್ನು ಅವರು ಅನುಸರಿಸ್ತಾರೆ ಹೊರತು ನಾವು ಹೇಳಿದ್ದನ್ನು ಯಾವತ್ತೂ ಮಕ್ಕಳು ಮಾಡಲ್ಲ ಅನ್ನೋದು ನಿಜವಾಗ್ಲೂ ಸತ್ಯ ಅಂತ ನನಗನ್ನಿಸ್ತು. ಏನೇ ಮಾಡಿದ್ರೂ ಅಷ್ಟು ಬೇಗ ಕ್ಯಾಚ್ ಮಾಡ್ಕೊಂಬಿಡ್ತಾನೆ. ಅದಕ್ಕೆ ಮಕ್ಕಳು ಮುಂದೆ ಏನೋ ಕೆಟ್ಟ ಕೆಲಸಗಳು ಮಾಡಬಾರ್ದು ಅನ್ನೋದು. ಅದಕ್ಕೇ ನಾವು ಏನು ತಪ್ಪು ಮಾಡಿದ್ರೂ ಅವ್ರು ಅದನ್ನು ಮಾಡೋಕ್ಕೆ ನೋಡ್ತಾರೆ. ನನಗೆ ಚಾಕು ಗೀಕು ಅದೆಲ್ಲ ಇಟ್ಕೊಂಡು ಅವ್ನ ಮುಂದೆ ನಂಗೆ ಏನು ಮಾಡೋಕ್ಕೂ ಭಯ ಆಗುತ್ತೆ. ಎಲ್ಲ ಅವನು ಅದನ್ನೇ ಮಾಡ್ತಾನಪ್ಪ ಅಂತ ಅನ್ನಿಸ್ಬಿಡುತ್ತೆ. ಆ ಥರ ಮಕ್ಕಳು ಮುಂದೆ ಏನೇ ಮಾಡ್ತೀವಿ ಅಂದ್ರೂ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ನಾವು. ಅದು ಒಳ್ಳೇದಾದರೂ ಅಷ್ಟೇ, ಕೆಟ್ಟದಾದರೂ ಅಷ್ಟೇ. ಅವ್ರಿಗೇನು ಗೊತ್ತಲ್ವ ಮಕ್ಕಳಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ. ಒಳ್ಳೆಯದನ್ನು ಫಾಲೋ ಮಾಡ್ತಾರೆ, ಕೆಟ್ಟದನ್ನು ಫಾಲೋ ಮಾಡ್ತಾರೆ. ಅಲ್ಲಿ ಬೆಣ್ಣೆ ತೆಗಿಯೋದಕ್ಕೆ ಅಂತ ಮಜ್ಜಿಗೆ ಕುಲುಕ್ತಾಯಿದ್ರು. ನಾನು ಕುಲುಕ್ತೀನಿ ಅಂದ್ಬಿಟ್ಟು ಕಿತ್ಕೊಂಡು ಕುಲ್ಕೋಕ್ಕೋಗಿದ್ದಾನೆ. ಎಲ್ಲನೂ ಮಾಡ್ಬೇಕನ್ನತ್ತಿದ್ದು ಬಂಗಾರಿ. ಇದು ನೆಕ್ಸ್ಟ್ ಡೇ ವ್ಲಾಗ್. ಇದು ಬಿಸಿಲು ಜೊತೆ ಆಟ ಆಡ್ತಿದ್ದಾನೆ ಅಲ್ಲ ಬಂಗಾರ? ಯಾವುದಾದ್ರೇನು ಒಟ್ಟೆಲ್ಲ ಆಟ ಆಡಬೇಕು ಅಲ್ಲಕ್ಕಂದ. ಹಿಡ್ಕೊ ಬಿಸಿಲು ಹಿಡ್ಕೊ ಕೊಡಿ ಹಿಡ್ಕೋತೀನಿ ಕೊಡಿ. ಚೆನ್ನಾಗಿದ್ಯಾ ಪಪ್ಪು? ಬಂಗಾರ ಚೆನ್ನಾಗಿದ್ಯಾ ಕಂದ? ಪುನರ್ವಾ ಏ ಮುದ್ದು ಮರಿ, ಏ ಬಂಗಾರಿ ಮರಿ, ಚೆನ್ನಾಗಿದ್ಯಾ? ಹೇಳು ಸೂಪರ್ ಅಂತ ಹೇಳಮ್ಮ. ಹೆಂಗೆ ಸೂಪರ್ ಹೇಳೋದು? ಹೆಂಗೆ ಇಲ್ಲಿ ನೋಡು, ಸೂಪರಾ ಹೇಳು. ಅವನಿಗೆ ರಾಗಿ ಸರಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸದ್ಯಕ್ಕೆ ಇಷ್ಟು ತಿಂತಾ ಕೂತಿರ್ಲಿ ಅಂತ ಅಂದ್ಬಿಟ್ಟು ಹಾಕ್ಕೊಟ್ಟಿದ್ದೀನಿ. ಸ್ವಲ್ಪ ಖಾರ ಇತ್ತು ಪಲಾವು, ಅಷ್ಟು ಖಾರ ಹೊಟ್ಟೆ ತುಂಬ ಅಷ್ಟು ಖಾರ ಕೊಡೋಕ್ಕಾಗಲ್ಲ. ಅದಕ್ಕೆ ಒಂದು ಸ್ವಲ್ಪ ಮಾತ್ರ ತರಕಾರಿಗಳನ್ನ ಆಯ್ದುಬಿಟ್ಟು ಕೊಟ್ಟಿದ್ದೀನಿ, ಅಲ್ಲಿವರೆಗೆ ತಿಂತಾ ಕೂತಿರ್ಲಿ ಅಂತ. ಅಯ್ಯೋ ಖಾರ ಆಯಿತು ಅಲ್ವಾ? ಅದಕ್ಕೆ ಹಿಂಗೆ ಮಾಡ್ತಿರೋದು ನೀನು. ಖಾರ ಆಯಿತಾ? ಹಿಂಗೆ ತಿನ್ಬಿಟ್ಟು ಹಿಂಗೆ ಆಟ ಆಡೋದು ಹಿಂಗೆ. ಪಲಾವ್ ಸ್ವಲ್ಪ ಖಾರ ಅನ್ನಿಸ್ತು ನನಗೆ, ತಿಂದು ನೋಡಿದೆ. ಅದಕ್ಕೆ ಅಷ್ಟು ಖಾರ ಅವನಿಗೆ ಹೊಟ್ಟೆ ತುಂಬುವಷ್ಟೆಲ್ಲ ಕೊಡೋಕ್ಕಾಗಲ್ಲ ಈ ವಯಸ್ಸಿಗೆ. ತಿಂತಾನೆ, ಏನು ಪ್ರಾಬ್ಲಮ್ ಇಲ್ಲ, ಬಟ್ ಹೊಟ್ಟೆ ಉರಿ ಬರುತ್ತೆ, ಪೋಷಣೆ ಮಾಡುವಾಗೆಲ್ಲ ಉರಿ ಬರುತ್ತೆ, ಅದೆಲ್ಲ ಕೊಡೋಕ್ಕಾಗಲ್ಲ. ಅದಕ್ಕೆ ಸರಿ ಕೊಟ್ಟು 2 ದಿವಸ ಆಗಿಬಿಟ್ಟಿತ್ತು. ಸರಿನೇ ಕೊಡೋಣ ಅಂತ ಅಂದ್ಬಿಟ್ಟು ಸರಿ ಮಾಡಿಬಿಟ್ಟು ಅದಕ್ಕೆ ಡ್ರೈ ಫ್ರೂಟ್ಸ್ ಪೌಡ್ರನ್ನ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಂಗಾಗಿ ಇವತ್ತಿನ ಬೆಳಿಗ್ಗಿನ ತಿಂಡಿ ಪುನರ್ವಂಗೆ ರಾಗಿ ಸರಿ. ಇದಕ್ಕೆಲ್ಲ ಮಿಕ್ಸು, ಕಾಳುಗಳ ಪೌಡ್ರು ಹಾಕಿದ್ದೀನಿ ಮತ್ತು ರಾಗಿ ಹಿಟ್ಟದು ಅದನ್ನು ಹಾಕಿದ್ದೀನಿ. ನಾನು ಪಾಪುಗೆ ಅಂತ ಅಂದ್ಬಿಟ್ಟು ಅಮೆಝಾನಿಂದ ಸೂಪರ್ ಬಾಟಮ್ಸ್ದು ಕ್ಲಾತ್ ಡೈಪರ್ನ ಬುಕ್ ಮಾಡಿದ್ದೆ. ಅದು ಜಸ್ಟ್ ಇವಾಗಷ್ಟೇ ಬಂತು. ಅದನ್ನು ಓಪನ್ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ ನಿಮಗೂ ಅದು ಹೇಗಿದೆ ಏನು ಎತ್ತ ಅಂತ. ಒಂದು ಇವಾಗ ಮುಂಚೆ ನಾನು 2 ತರಿಸಿದೆ, ಸೂಪರ್ ಬಾಟಮ್ಸ್ದು ಒಂದು ಮತ್ತು ಸೂಪರ್ ಬಾಟಮ್ಸ್ದು 2, ಮೈಲೋದು 1 ತರಿಸಿದೆ. ಮೈಲೋದು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೂಪರ್ ಬಾಟಮ್ಸ್ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾನು ಸೂಪರ್ ಬಾಟಮ್ಸ್ದೇ ಮತ್ತೆ ತರಿಸಿದೆ. ಹಳೇದೆಲ್ಲ ಇವಾಗ ಲೀಕ್ ಆಗೋಕ್ಕೆ ಶುರುವಾಗಿದೆ. ಇನ್ನೇನು ಹೆಚ್ಚು ಕಡಿಮೆ 1.5 ವರ್ಷ ಆಯಿತು. ಅದು 300 ಟೈಮ್ಸ್ ಅಷ್ಟೇ ಯೂಸ್ ಮಾಡೋದು ಅಂತ ಕೊಟ್ಟಿರ್ತಾರಲ್ಲಿ. ಬಟ್ ಅಂದರೂ ನಾನು ತುಂಬ ಸಲ ಅದನ್ನು ಯೂಸ್ ಮಾಡಿಬಿಟ್ಟಿದ್ದೀನಿ. ಇನ್ನೇನು ಹಳೇದಾಯ್ತಲ್ವ, ಅದು ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಅದು ಯೂರಿನ್ನ. ಸೊ ಈಚೀಚೆಗೆ ಅದು ಲೀಕ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂದ್ಬಿಟ್ಟು ನಾನು ಮತ್ತೆ 2 ಬುಕ್ ಮಾಡಿದೆ.
ಬಟ್ ನನಗೆ ಈ ಸಲ ಮಾತ್ರ ತುಂಬಾ ಬೇಜಾರಾಯಿತು. ಒಂಚೂರೂ ಚೆನ್ನಾಗಿಲ್ಲ ಗೊತ್ತಾ, ಕ್ವಾಲಿಟಿ ಮಾತ್ರ. ಈ ಥರ ಫಸ್ಟ್ ಟೈಮ್ ನನಗೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿರೋದು ಅಮೆಝಾನಿಂದ. ಸೂಪರ್ ಬಾಟಮ್ಸ್ ನನಗನ್ಸುತ್ತೆ ಇದು ಸೂಪರ್ ಬಾಟಮ್ಸ್ ಅಲ್ಲವೇ ಅಲ್ಲ, ಇದು ಯಾವುದೋ ಲೋಕಲ್ನ ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತು. ನಾನು ತೋರಿಸೋಣ ಅಂತಂದರೆ ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡೆ, ಅಲ್ಲಿ ಪಾಪು ಬಿಡ್ತಾನೆ ಇಲ್ಲ ತೋರಿಸೋದಕ್ಕೆ. ಮುಟ್ಟು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಮುಂಚೆ ತಂದಿದ್ದೆಲ್ಲ ಎಷ್ಟು ತಿಕ್ಕಾಗಿದೆ ಗೊತ್ತಾ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಅದು ಪ್ಯಾಡ್ ಆಗಿರ್ಬೋದು ಅಥವಾ ಅಂಡರ್ವೇರ್ ಆಗಿರ್ಬೋದು, ಎರಡೂ ಅಷ್ಟೇ ತುಂಬ ತೆಳುವೂ ಇದೆ, ಸಾಫ್ಟಾಗಿದೆ, ಬಟ್ ತುಂಬ ತೆಳು ಅಂತ ನನಗನ್ನಿಸ್ತು. ಬಟ್ ಲಾಸ್ಟ್ ಟೈಮ್ ತೊಗೊಂಡಿದ್ದು ಎಷ್ಟು ತಿಕ್ಕಾಗಿತ್ತು, ತುಂಬ ಚೆನ್ನಾಗಿತ್ತು. ಮೋಸ್ಟ್ಲಿ ನನಗನ್ಸುತ್ತೆ ಇದು ಲೀಕ್ ಆಗುತ್ತೆ ಅಂತ. ನೀವು ಮಾತ್ರ ಯಾವತ್ತೂ ಈ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಯಾವಾಗಲೂ ಸಿಂಗಲ್ ಪೀಸ್ ಇರುತ್ತಲ್ವ ಅದನ್ನು ತೊಗೊಳ್ಳಿ. ಈ ಥರ ಪ್ಯಾಕ್ ಆಫ್ 2 ಪ್ಯಾಕ್ ಆಫ್ 3 ಬರುತ್ತಲ್ವ, ಅದನ್ನು ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗಬೇಡಿ ನೀವು. ನಾನು ಮಾಡಿದ್ದು ಅದೇ ತಪ್ಪು, ಪ್ಯಾಕ್ ಆಫ್ 2 ತೊಗೊಂಡೆ ನಾನು. ನನಗೆ ಅನಿಸ್ತು, ನನಗೆ ಯಾರೋ ಹೇಳಿದರು ಈ ಥರ ಪ್ಯಾಕ್ ಆಫ್ 2 ತೊಗೊಂಡೆ, ಅದರಲ್ಲಿ ಒಂದು ಚೆನ್ನಾಗಿದೆ ಒಂದು ಚೆನ್ನಾಗಿಲ್ಲ ಅಂತ ಹೇಳಿದರು. ನನ್ನ ಕಸಿನ್ ಒಬ್ಳು ಹೇಳಿದ್ಲು. ಬಟ್ ನಾನು ಎಲ್ಲ ಸತಿನೂ ಹಂಗೆ ಆಗುತ್ತಾ, ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಪ್ಯಾಕ್ ಆಫ್ 2 ತರಿಸ್ದೆ. ಬಟ್ ನಾನು ಮುಂಚೆನೇ ಟ್ರೈ ಮಾಡಿದೆ, ಆದಷ್ಟು ಹುಡುಕ್ತೆ, ಒಂದೇ ಸಿಂಗಲ್ ಪ್ಯಾಕ್ ಇರುತ್ತಲ್ಲ ಅದನ್ನೇ ತೊಗೊಳ್ಳೋಣ ಅಂತ. ಬಟ್ ನನಗದು ಸಿಗಲೇ ಇಲ್ಲ. ಒಂದೇ ಒಂದು ಸಿಕ್ತು, ಬಟ್ ಅದು ಯಾಕೋ ಅದು ಮತ್ತೆ ಓಪನ್ ಮಾಡೋಕ್ಕೆ ಹೋದರೆ ಅದು ಓಪನೇ ಆಗಲಿಲ್ಲ. ಹಂಗಾಗಿ ನಾನು ಇನ್ನೇನು ಮಾಡೋದು, ಬಿಡು ಹೋಗಲಿ, ಪ್ರತಿ ಸಲ ಹಂಗೆ ಆಗುತ್ತಾ, ಚೆನ್ನಾಗಿ ಬರ್ಬೋದೇನೋ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಪ್ಯಾಕ್ ಆಫ್ 2 ಬುಕ್ ಮಾಡಿಬಿಟ್ಟೆ. ಅದು ನೋಡಿದ್ರೆ ಒಂಚೂರೂ ಚೆನ್ನಾಗಿಲ್ಲ. ಹಂಗಂತೂ ತುಂಬಾ ಬೇಜಾರಾಗೋಯಿತು. ಆಮೇಲೆ ರಿಟರ್ನ್ ಮಾಡೋಕ್ಕೆ ಅಂತ ಹೋದೆ, ಅಲ್ಲಿ ಒಂದಷ್ಟು ಅವರೇ ಚಾಯ್ಸ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆ ಆಪ್ಷನಲ್ಲಿ ನಾವು ಯಾವುದಾದ್ರೂ ಸೂಟೇಬಲ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಬಟ್ ಪೂರ್ ಕ್ವಾಲಿಟಿ ಅಂತ ಅಲ್ಲಿ ಆಪ್ಷನ್ನೇ ಇಲ್ಲ. ಹಂಗಾಗಿ ನಾನೇನು ಮಾಡಿದೆ, ಕಸ್ಟಮರ್ ಕೇರ್ಗೆಲ್ಲ ಕಾಲ್ ಮಾಡಿದೆ. ಅವ್ರ ಜೊತೆ ಅವರೆಲ್ಲ ಬರೀ ಇಂಗ್ಲೀಷಲ್ಲೇ ಮಾತಾಡೋದು ಅವರೆಲ್ಲ. ಅಲ್ಲಿ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದೆ. ಅಲ್ಲೇನಾಯಿತು ಅಂತಂದರೆ ಬರೀ ಹಿಂದಿ ಮತ್ತು ಇಂಗ್ಲೀಷ್ ಅಷ್ಟೇ ಅವರು ಲ್ಯಾಂಗ್ವೇಜು. ಸೊ ಆಮೇಲೆ ನನಗೆ ಹಿಂದಿ ಅಷ್ಟೊಂದು ಬರಲ್ಲ, ಓದ್ತೀನಿ ಬರೀತೀನಿ, ಬಟ್ ಮಾತಾಡೋಕ್ಕೆಲ್ಲ ಬರಲ್ಲ ನನಗೆ ಹಿಂದಿ. ಆಮೇಲೆ ಇಂಗ್ಲೀಷ್ನೇ ಸೆಲೆಕ್ಟ್ ಮಾಡಿದೆ ನಾನು. ಹೆಂಗೋ ಬಂದಂಗೆ ಒಂದಷ್ಟು ಮಾತಾಡಿದೆ ಅವ್ರ ಜೊತೆ. ಸೊ ಆಮೇಲೆ ಹೇಳಿದೆ ಈ ಥರ ಆಗಿದೆ, ಕ್ವಾಲಿಟಿ ಚೆನ್ನಾಗಿಲ್ಲ, ಮತ್ತು ನಾನು ಸೆಲೆಕ್ಟ್ ಮಾಡಿ ಡಿಸೈನೇ ಬೇರೆ, ಅಲ್ಲಿ ಬಂದಿರೋ ಡಿಸೈನೇ ಬೇರೆ ಅಂತ ಹೇಳಿದೆ. ಆಮೇಲೆ ಅವರು ಚೆಕ್ ಮಾಡಿದ್ರು. ಚೆಕ್ ಮಾಡಿಬಿಟ್ಟು ನೋಡಿಬಿಟ್ಟು, ಹೌದು ಮೇಡಮ್ ಈ ಥರ ಆಗಿದೆ, ಇನ್ನೊಂದು ಸಲ ಹಿಂಗೆ ಆಗಲ್ಲ ಅಂತ ಅಂದ್ಬಿಟ್ಟು ನಾವು ಅಮೌಂಟ್ ನಿಮಗೆ ರೀಫಂಡ್ ಮಾಡ್ತೀವಿ ಅಂತಲೂ ಹೇಳಿದ್ರು. ಬಟ್ ಯಾವಾಗ ಅಂತಂದರೆ ಸೆಪ್ಟೆಂಬರ್ 28. ಇವತ್ತು ಡೇಟ್ ಎಷ್ಟಪ್ಪ ಅಂತಂದರೆ ಇವತ್ತು 12. ಬಟ್ ಅವರು ಹೇಳಿದ್ದು ಸೆಪ್ಟೆಂಬರ್ 28ಕ್ಕೆ ನಿಮ್ಮ ಅಕೌಂಟಿಗೆ ಅಮೌಂಟು ರೀಫಂಡ್ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ನಂದು ಅಕೌಂಟ್ ನಂಬರು ಮತ್ತು IFSC ಕೋಡ್ ಯಾವುದೂ ಅಮೆಝಾನ್ ಆ್ಯಪ್ಗೆ ಲಿಂಕ್ ಆಗಿರಲಿಲ್ಲ. ಅದನ್ನು ಅವರೇ ಮಾಡಿಸಿದ್ರು, ಹೇಳಿದ್ರು ಈ ಥರ ಮಾಡಿ ಆ ಥರ ಮಾಡಿ ಅಂತ ಹೇಳಿದ್ರು. ನಾನು ಲಿಂಕ್ ಮಾಡಿದೆ. ಆಮೇಲೆ ಹೇಳಿದ್ರು ಈ ಥರ 28 ಎಲ್ಲ ಗೌರ್ಮೆಂಟ್ ಹಾಲಿಡೇ ಎಲ್ಲ ಆಗಿ 28 ಡೇಸ್ ಆದಮೇಲೆ ಬರುತ್ತೆ ಮೇಡಮ್, 28 ಬರುತ್ತೆ ನಿಮಗೆ ರೀಫಂಡ್ ಆಗುತ್ತೆ ಅಂತ. ಬಟ್ ಒಂದು ಲಿಂಕ್ ಬರುತ್ತೆ ಚೆಕ್ ಮಾಡಿ ಅಂತಂದರು. ಚೆಕ್ ಮಾಡಿದೆ. ನನಗೆ ಇಷ್ಟೆಲ್ಲ ಆದಮೇಲೂ ನನಗೆ ಇನ್ನೂ ಡೌಟೇ ಆಗ್ತಿದೆ. ಮತ್ತೆ ಕಾಲ್ ಮಾಡೋಕ್ಕೆ ಹೋದರೆ ಅದು ಹೋಗ್ತಾಯಿಲ್ಲ. ಮತ್ತು ಇವಾಗ ನಂಗೆ ಏನು ಬೇಕಾಗಿದೆ ಅಂತಂದರೆ, ಇವಾಗ ಅವರು ತೊಗೊತಾರೆ ಅಲ್ವಾ, ಇವಾಗ ಅಮೌಂಟ್ ರೀಫಂಡ್ ಆಗುತ್ತೆ ಅಂತ ಅಂದಮೇಲೆ ಅವ್ರ ಪ್ರಾಡಕ್ಟ್ನ ಪಿಕಪ್ ಮಾಡಬೇಕಲ್ವ. ಪಿಕಪ್ ಮಾಡ್ತೀವಿ ಅಂತಂದರೆ ಕನ್ಫರ್ಮೇಷನ್ದು ಏನಾದ್ರು ಮೆಸೇಜು ಅಥವಾ ಇಮೇಲೋ ಏನಾದರೂ ಬರಬೇಕು, ಪಿಕಪ್ ಕೋಡ್ ಬರಬೇಕು. ಅದು ಏನೂ ಬಂದಿಲ್ಲ ನನಗೆ. ಅಯ್ಯೋ ನನಗೆ ಬೇಜಾರೇ ಆಗೋಯ್ತು. ಅನ್ಯಾಯವಾಗಿ 600 ರೂಪಾಯಿ ಹೋಯ್ತಲ್ಲಪ್ಪ. 2ರಿಂದ 599 ಹೊಟ್ಟೆ ಎಲ್ಲ ಉರಿದೋಯ್ತು ನನಗೆ. ಅನ್ಯಾಯವಾಗಿ ಹೋಯ್ತಲ್ಲ 600 ರೂಪಾಯಿ ಅಂತ ಬೇಜಾರಾಯಿತು. ನೋಡೋಣ ಇನ್ನೇನು ಮಾಡೋಕ್ಕಾಗುತ್ತೆ. 28ವರೆಗೂ ವೆಯ್ಟ್ ಮಾಡ್ತೀನಿ. ಅದನ್ನು ಯೂಸ್ ಮಾಡಲ್ಲ, ಏನೂ ಮಾಡಲ್ಲ, ಹಿಂಗಿತ್ತು ಹಂಗೆ ಇಟ್ಟಿರ್ತೀನಿ. ಅಲ್ಲಿವರೆಗೂ ಏನು ಕನ್ಫರ್ಮೇಷನ್ ಕೋಡ್ ಏನು ಬಂದಿಲ್ಲ, ಮೆಸೇಜ್ ಏನು ಬಂದಿಲ್ಲ ಅಂದರೆ ಅದನ್ನೇ ಯೂಸ್ ಮಾಡ್ತೀನಿ. ಇನ್ನೇನು ಮಾಡೋಕ್ಕಾಗಲ್ಲ ಅಷ್ಟೇ. ಸೊ ನೀವು ನೋಡಿ ತೊಗೊಳ್ಳಿ, ಬೆಟರ್. ಸೂಪರ್ ಬಾಟಮ್ಸ್ದೇ ವೆಬ್ಸೈಟ್ ಇರುತ್ತೆ, ಆ್ಯಪ್ ಇರುತ್ತೆ, ಅದರಲ್ಲಿ ನೋಡಿ ತೊಗೊಳ್ಳಿ. ಫಸ್ಟ್ ಟೈಮ್ ನನಗೆ ಈ ಥರ ಆಗಿದೆ ಆ್ಯಕ್ಚುಲಿ. ಬೇಜಾರೇ ಆಗೋಯ್ತು ನನಗೆ. ಇದೇನಪ್ಪ ಈ ಥರ ಆಯ್ತಲ್ಲ ಅಂತ. ನನಗೆ ಸೆಪ್ಟೆಂಬರ್ ಅಕ್ಟೋಬರ್ ಬಂತು ಅಂತಂದರೆ ನಾನು ಹೆಚ್ಚು ಕಡಿಮೆ 4-5 ಇಯರ್ಸಿಂದ ಅಬ್ಸರ್ವ್ ಮಾಡ್ತೀನಿ, ಮುಖದಲ್ಲೆಲ್ಲ ಪಿಂಪಲ್ ಬರುತ್ತೆ. ಬೇರೆ ಟೈಮಲ್ಲೆಲ್ಲ ಆ್ಯಕ್ಚುಲಿ ನನಗೆ ಪಿಂಪಲ್ಸ್ ಬರಲ್ಲ. ಈ ತಿಂಗಳಲ್ಲೇ ನನಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ. ನನ್ನ ಮದುವೆ ಆಗಿ ಯಾರೋ ಮನೆಗೆ ಇಷ್ಟೊಂದು ಸೀಬೆಕಾಯಿ ತಂದು ಕೊಟ್ಟಿದ್ದಾರೆ. ಇವತ್ತು
ದುಡ್ಡು ಕೊಟ್ಬಿಟ್ಟು ಸೀಬೆಕಾಯಿ ತೊಗೊಬಂತು. ಅಲ್ಲಿ ನೋಡಿದ್ರೆ ಯಾರೋ ಫ್ರೀಯಾಗಿ ಇಷ್ಟೊಂದು ಸೀಬೆಕಾಯಿ ತಂದು ಕೊಟ್ಬಿಟ್ಟಿದ್ದಾರೆ. ಪಾಪುಗೆ ಮಾತ್ರ ಸೀಬೆಕಾಯಿ ಸಿಕ್ಕಾಪಟ್ಟೆ ಇಷ್ಟ. ಅವನಿಗೆ ತಿಂತಾನೆ ಇರ್ತಾನೆ. ಹಣ್ಣು ಕೋ ಅಂತ ಕಿತ್ಕೊಂಡು ತಿಂತಾನೆ ಇರ್ತಾನೆ. ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.